ಈವನ್ ಹಿಂದಿ ಸಿನಿಮಾಗಳಿಂದ ವಿಭಿನ್ನವಾಗಿ ಕಾಣುತ್ತೆ, ಸುಂದರವಾಗಿ ಕಾಣುತ್ತೆ. ಅಂದ್ರೆ ಆ ಕಾಂಬಿನೇಷನ್ ಆಫ್ ಸನ್ ಮತ್ತು ಹಿಮ ಅದ್ಭುತವಾಗಿ ಸಿಕ್ಕಿದೆ. ಖಂಡಿತ ಇದೊಂದು ನೀವು ನೋಡಿದ್ರೆ ತುಂಬಾ ಮನಸ್ಸಿಗೆ ಮುದ ನೀಡುವ ಸಿನಿಮಾ ಆಗುತ್ತೆ. ದಯವಿಟ್ಟು ಈ ಸಿನಿಮಾವನ್ನ ಒಂದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿ ನಮ್ಮ ಮಾಧ್ಯಮದ ಸಹ ಬೇರೆ ತರ ಒಂದು ಉತ್ತೇಜನ ಕೊಡಬೇಕು. ಜೊತೆಗೆ ಪ್ರೇಕ್ಷಕರು ಸಹ ಮೊದಲು ಏನಾಗಿತ್ತು, ಏನ್ ತಪ್ಪಾಗಿತ್ತು, ಆ ತಪ್ಪನ್ನ ತಿದ್ದುಕೊಂಡು ಒಂದು ಅದ್ಭುತವಾದ ಕಲಾಕೃತಿಯನ್ನ ಕೈಗೆತ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಕೇವಲ ಪ್ರೇಕ್ಷಕನಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಪಾಪ ಅವರು ನಾಗಶೇಖರ್ ಅವರು ಕೂತಿರೋದು ಮ್ಯಾಪ್ ತಂದು ಕೂತರು. ಈ ಸಿನಿಮಾ ನಾನು ಮೊದಲಿಂದ ಕೊನೆಯವರೆಗೆ ನೋಡಿದ್ದೇನೆ. ಪ್ರತಿಯೊಂದು ಫ್ರೇಮ್ ನನಗೆ ನಾನು ವೈಯಕ್ತಿಕ ಅನುಭವವಾದಂದ್ರೆ, ಈ ನಮ್ಮ ಇಂಡಿಯಾದಲ್ಲಿ ಸ್ವಿಟ್ಜರ್ಲ್ಯಾಂಡಿಗೆ ಹೆಚ್ಚು ಶೂಟಿಂಗ್ ಮಾಡಿದವರು ಎಷ್ಟು ಚೋಪ್ರಾ ಆಗ್ತದೆ. ಪ್ರತಿಯೊಂದು ಸಿನಿಮಾದಲ್ಲಿ ಅವರು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಿದ್ರು. ನಮಗೆಲ್ಲ ಗೊತ್ತಿದೆ, ಸ್ವಿಟ್ಜರ್ಲ್ಯಾಂಡ್ ಗವರ್ಮೆಂಟ್ನವರೇ ಯಶ್ ಚೋಪ್ರಾ ಅವ್ರಿಗೆ ಒಂದು ಪ್ರೈಸ್ ಕೊಟ್ಟಿದ್ರು ನಮ್ಮ ಮನೆ ಶೂಟಿಂಗ್ ಮಾಡೋದಂತೆ. ಅವ್ರ ಸಿನಿಮಾದಲ್ಲಿ ಕೂಡ ಈ ಫ್ರೇಮ್ಗಳನ್ನು ನಾನು ನೋಡಿಲ್ಲ. ಅದನ್ನೇ ಕಿಟ್ಟಿ ಅವ್ರು ಕೂತಿದ್ರು ಮತ್ತು ಅವರು ನಾಗಶೇಖರ್ ಅವ್ರಿಗೆ ಆಗಲೇ ಹೇಳ್ತಿದ್ರು, ಇದು ಒಂದು ಕನ್ನಡ ಸಿನಿಮಾದಾಗ ನಾನು ನಡೆಸಲಿಲ್ಲ, ಬಾಲಿವುಡ್ ಮತ್ತು ಹಾಲಿವುಡ್ ಸಿನಿಮಾದ ಯೋಗ್ಯತೆ ಅಷ್ಟೇ ಸಿನಿಮಾ ಕಾಣಿಸ್ತು. ಹೀಗಾಗಿ ಮನೆಯೇ ನಾನೊಂದು ಸುದ್ದಿ ನೋಡ್ತಾ ಇದ್ದೆ. ಆಗಲೇ ಮಹೇಂದ್ರ ಅವರು ಕೂಡ ಹೇಳಿದ್ರು ಅದನ್ನ. ಈ ಡಿಸೆಂಬರ್ ಇಲ್ಲಿವರೆಗೆ ಕನ್ನಡದ 100 ಸಿನಿಮಾಗಳು ಬಿಡುಗಡೆ ಆಗಿದೆ. ಅದರಲ್ಲಿ ಯಾವ ಸಿನಿಮಾನು ಕೂಡ ಸಕ್ಸಸ್ ಆಗಿಲ್ಲ ಅಂತೇಳಿ ಕೆಲವೊಂದು ನಿರ್ದೇಶಕರು ಮತ್ತು ನಮ್ಮ ಸಾಧು ಕೋಕಿಲ್ ಅವರೆಲ್ಲ ಮೀಟಿಂಗ್ ಮಾಡಿ ಹೇಳ್ತಾ ಇದ್ರು. ಅದಕ್ಕೆ ಏನು ಕಾರಣ ಅನ್ನೋದು ನಾವೆಲ್ಲ ಕಂಡು ಹಿಡಿದು ಒಳ್ಳೆಯ ಸಿನಿಮಾಗಳನ್ನು ಪ್ರೋತ್ಸಾಹ ಮಾಡಬೇಕು. ನಾವೆಲ್ಲ ಈಗ ಟಿ ವಿ ಬಂದ ಮೇಲೆ, ಈ OTT ಅವ್ರು ಹೇಳಿದಾಗ OTT ಬಂದ ಮೇಲೆ ನಾವು ಮನೆಯಲ್ಲಿ ಕೂತು ನೋಡೋ ಒಂದು ಪರಿಪಾಠ ನಮಗೆಲ್ಲ ಬಂದಿದೆ. ಹೀಗಾಗಿ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅವ್ರು ಮಾಡಿದಾಗ ನಾವು ಪ್ರೋತ್ಸಾಹ ಮಾಡಿದ್ರೆ ಒಳ್ಳೆಯ ಸಿನಿಮಾ ಬರ್ತಾವೆ. ನಾವು ಸುಮ್ಮನೆ ಮನೆ ಕೂತು ಸರಿ ಒಳ್ಳೆಯ ಸಿನಿಮಾ ಬರೋಂಗಿಲ್ಲ, ಒಳ್ಳೆಯ ಸಿನಿಮಾ ಬರೋಂಗ ಅಂತ ಅನ್ಬಾರ್ದು. ಕೊನೆಯ ಸೀನ್ ಮುಗಿದಾಗಂತೂ ಕಿಟ್ಟಿಯವ್ರ ಮಿಸ್ಸಸ್ನ ಹೇಳ್ತಿದ್ದೆ, ಏನ್ರಿ ನಾನು ಮಾತಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಲಾಸ್ಟ್ ಸಿನಿಮಾ ಅಷ್ಟು ಇಂಪ್ರೆಸಿವ್ ಆಗಿ ಬಂದಿದೆ. ಅದಕ್ಕೆ ನಾವು ಎಲ್ಲರಿಗೆ ವಿನಂತಿ ಮಾಡೋದೇನೆಂದರೆ, ತಾವೆಲ್ಲರೂ ಥಿಯೇಟರ್ಗೆ ಹೋಗಿ ನೋಡ್ರಿ, ಪ್ರೋತ್ಸಾಹ ಕೊಡ್ರಿ. ನಾನು ಕಾಲೇಜ್ ದಿನದಲ್ಲೇ ನಾನು ಸ್ಟೂಡೆಂಟ್ ಲೀಡರ್ ಇದ್ದಾಗ ನಾ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಿದ್ದೆ, ಅವಾಗೆ ನಾನು ಕನ್ನಡ ಸಿನಿಮಾಗಳನ್ನ ನಾವು 2-2 ಸಲ ನೋಡ್ಬೇಕು ಅಂತೇಳಿ. ಅವಾಗ ಈಗ 30-40 ವರ್ಷ ಇದೆ. ಹೀಗಾಗಿ ನಾನು ಈಗಾದರೂ ಕೂಡ ನಾವು ಒಂದು 2 ಸಲ ನೋಡಿ ಈ ಸಿನಿಮಾಗಳನ್ನ ನಾವು ಪ್ರೋತ್ಸಾಹ ಮಾಡಿದ್ರೆ ಅವರು ಕುಮಾರ್ ಅವರು ಮತ್ತು ನಾಗಶೇಖರ್ ಅವರು ಇನ್ನೂ ಒಳ್ಳೆಯ ಸಿನಿಮಾಗಳನ್ನು ನಾವು ಕೊಡ್ತಾರೆ. ಹೀಗಾಗಿ ಅವ್ರಿಗೆಲ್ಲರೂ ಪ್ರೋತ್ಸಾಹ ಮಾಡೋದು ನಮ್ಮ ಆರ್ಥಿಕ ಕರ್ತವ್ಯ ಅಂಥೇಳಿ ಹೇಳಿ ನನಗೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದನೆಗಳು ಸಲ್ಲಿಸಿ ನಾನು ಮಾತನಾಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.